ಮೀನಿನ ಫುಡ್ ಮಾಡೋಣ ಹೋಗಿ ಈಗ. ಫುಡ್ ಮಾಡೋದಾ? ಫುಡ್ ಇವರೇ ಫುಡ್ ಮಾಡೋರು. ಫುಡ್ ಮಾಡ್ತೀನಿ ಒಂದು 5 ನಿಮಿಷ. ಅಲ್ಲ ಸ್ವಲ್ಪ ಗೌರವ ಬಿಡವೇನು? ಗೌರವ ದಿಲ್ಲಿಗೆ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀನಿ. ಇವತ್ತಿನ ಟಾಪಿಕ್ ಆಫ್ ರೋಡ್ ಮಾಡಿ ಒಂದು ಪ್ಲೇಸನ್ನ ತೋರಿಸ್ತೀವಿ. ಬ್ಯಾಕ್ ವಾಟ್ರನ್ನ ನೋಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಾಕು. ಫುಡ್ ಕಳ್ಸೋದು ಹಿಂಗೇನಾ ಶಶಿ? ಎಂತಂತ ಹಾಕ್ತಿ ಅದಕ್ಕೆ? ನಾ ಹೇಳ್ತೀನಿ. ಬಿಸ್ಕೆಟು ಎಲ್ಲ ರೆಡಿ ಮಾಡ್ಕೊಂಡು ಅದ್ರ ಮೇಲೆ ಬಿಸ್ಕೆಟಿಗೆ ಹಾಕ್ಬಿಡ. ವಿಡಿಯೋ ಮಾಡ್ತಾ ಇದೀಯಾ? ಯಾವನು ಏನು ಮಾಡಕ್ಕಾಗಲ್ಲ. ಇಂಗ್ರೀಡಿಯೆಂಟ್ಸ್ ಯಾವ್ದಂತ ಹೇಳ್ಬೇಕು. ಬಡೆ ಸೊಪ್ಪು ಬಂದಿಲ್ಲ, ಬೇಡ ಅವಾಗ ಹೇಳೋದು ಬೇಡ ಎಲ್ಲರಿಗೂ. ಅವು ಸೀಕ್ರೆಟ್ ಅಂತಲ್ಲ ಹೇಳ್ಬೋದಾ? ಮೈದಾ ಹಿಟ್ಟನ ಟೈಮ್ ಅಂದ್ರಾಗಿ ನೋಡಕ್ ಬರಲ್ಲ. ನೀ ವಿಡಿಯೋ ಮಾಡ್ತಿದ್ಯಾ ಹಂಗಾಗಿ ನಾವು ನಿನ್ನೆ ಹಾಕಿದೀವಿ ಅಲ್ಲಿ ಹೋಗೋದಕ್ಕೆ. ಈ ರಾಗಿ ಹಿಟ್ಟು ರೆಡಿ ಮಾಡ್ಕೊಂಡಂತಕ್ಕೆ ನೀವು ವಿಡಿಯೋ ಮಾಡಂಗಿದೆ. ರಾಗಿ ಹಿಟ್ಟು ರೆಡಿ ಮಾಡ್ಕೊಂಡು ರಾಗಿ ಹಿಟ್ಟು ಮಾಡ್ಕೊಂತ್ಯಾ? 2:42 ನೀನೇನು ಬಂದು ಉಪ್ಪು ಹುಳಿ ಸಿಹಿಯ ಖಾರ ನೋಡ್ತವನ. ಇದಕ್ಕೆ ಹೋದ್ರೆ ಇದನ್ನ ಹಾಕ್ರೆ ಗಿರ್ಲಕಾಟ. ನಿನ್ನೆ ಹಾಕಿದ್ದೆ ಅಂತದ್ದು ಹಾಕ್ಲ ನಾ ಇವನ್ ಕತೆ ಕಟ್ಕೊಂಡವ್ರೆ ಈ ಸಮುದ್ರ ಕರ್ಕೊಂಡವ್ರೆ. ನೀಗಿನ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಹಾಕಿ ಮೀನು ಮೇಯಿಸ್ಬೇಕಂತ ನೀವು. ಇದ್ದೇ ಇರತ್ತ ಎಂತೇನಪ್ಪ ಏನು ಅಲ್ಲಿ ಹೋಗಿ ಇವತ್ತು ಸಾಬ್ರು ಬಂದಿರಪ್ಪ. ಉಳಿವಿ ಸಾಬ್ರು ಎಂತದ ಈಗ ಮಿಲಬೇಕು. ಇಲ್ಲಿ ಬಿಸ್ಕೆಟ್ ಇದೆ, ಇದ್ರೊಳಗೆ ಬಿಸ್ಕೆಟು ಹಾಗೆ ನೀವು ಅಷ್ಟೆಲ್ಲ ಇದಾಗೆ ನೀವು ಟಿ ವಿ ನನಗೆ ಹೇಳ್ದಂಗೆ ಹೇಳೋದು ಬೇಡ, ನಾರ್ಮಲ್ ಮಾತಾಡ್ದಂಗೆ ಹೇಳು. ಬಿಸ್ಕೆಟ್ ಇತ್ತಿಲ್ಲಿ. ಇಲ್ಲಿ ಈ ಕಡೆ ಒಂದು ಮೈದಾ ಹಿಟ್ಟು, ಕಡೆ ಗೋಧಿ ಬೂಸ ಹಾಕೊಂಡು ಈಗ ಮಿಲಿಬೇಕು. ಅವೆಲ್ಲ 2 ಮೊಟ್ಟೆ. ನಾವು ಮೊಟ್ಟೆ ಎಲ್ಲ ಹಾಕಲ್ಲ, ಇದು ಮೈದಾ ಹಿಟ್ಟು ಹಾಕೋದು ಒಂದು ಸ್ವಲ್ಪ ಅಂಟು ಬರಲಿ. ಮೊಟ್ಟೆ ಹಾಕಲ್ಲ, ಕೊಟ್ಟೆ ಹಾಕ್ತಿ ಅಂತದ. ಯಾ ಡೆಫಿನೆಟ್ಲಿ. ಚಾಯ್ ಸಾಕ? ಬಂದು ಮೊನ್ನೆ ಬಂದೆ. ಚಾಯ್ ಸಾಕ ಸುರುಗಕ್ಕೆ? ನಾವು ನಿಸರಣಿಂದ ಬಂದಿವ್ರ, ಫೋನ್ ಮಾಡಿದ್ರು ತಾಯಿ ತೀರಿಗೆ ಬರ್ಬೇಕು. ತಲೆ ತಿರ್ಗಲ್ಲ, ವಾಸನೆಗೆ ಓಡಾಕವಂತ ಮಾಡೀನಿ. ಎಲ್ಲ ಹೋಗಿ ಅಂತ ಸೋಮಣ್ಣ ಪುಟ್ ಮಾಡ್ದಂಗೆ ನಾವು ಮಾಡಕ್ಕಾಗಲ್ಲ. ಈ ಸೋಮಣ್ಣ ತರ ನಮ್ ಪುಟ್ ಮಾಡಕ್ಕಾಗಲ್ಲ. ಸೋಮಣ್ಣ ಫುಡ್ ಅವರು ಕರೆಕ್ಟಾಗಿ ಮಿಲಿತಾರೆ, ಬೇಗ ಮಾಡಲ್ಲ. ಬರೀ ಕತೆನೇ ಹೇಳ್ತಾನೆ. ಸೋಮಣ್ಣ ತರ ನಾವು ಮಾಡಕ್ಕಾಗಲ್ಲ. ಕಮ್ಮಿ ನೋಡ್ರಿ ನಾನು ಇಷ್ಟೊತ್ತಿಗೆ 10 ಸರಿ ಮಾಡ್ತಿದ್ದೆ ಅಂತೇಳಿ ನೀವು ಕಲ್ಸ್ಕೊಟ್ರಿ ಅಂತ ಹೇಳ್ರಿ, ನೀವು ಸೆಪರೇಟ್ ಮಾಡ್ತೀರಿ. ನೀರಾಕ ನೀರು ಕೂಡ ಅವ್ರ ಡ್ರೈ ಹೊಡ್ಯಾರ್ರಿ ಎಂತ ಇದು ಒಳ್ಳೆ ಅಡಿಕೆ ಹಿಂಗಿ ನಾನೇ ಕೇಣಪ್ಪನವರ ಮೊಮ್ಮಗ ನೋಡ ಹೆಂಗಿದ್ದಾನೆ ಗಬ್ಬರ್ ಸಿಂಗ್. ಹಿಟ್ಟು ರೆಡಿ ಆಯ್ತು. 100ಕ್ಕೆ ಸ್ವಲ್ಪ ಅದ ಬೇಯಿಸೋದು, ಒಂದು ಬೇಯಿಸೋದು 80% ಹಾಕಿ ಬೇಯಿಸೋದು. ಫುಲ್ ಬೇಯಿಸ್ಬೇಡ, ಕೊಡು ಬೇಯಿಸ್ದಂಗೆ ಬೇಯಿಸ್ಬೇಕಾ? ಇಡ್ಲಿ ಏನ್ ಬೇಯಿಸ್ತೀವ ಹಾಗೆ ಇಡ್ಲಿ ಪಾತ್ರೆ ಹಾಕಿ ಬೇಯಿಸ್ಬೇಕು. ಇಡ್ಲಿ ಬೇಯಿಸೋದು ಯಾವ್ದದ ಹಾಗೆ ಕಾಣಕ್ಕಲ್ಲ ಅಂತು. ನಾವು ಬೇಯಿಸೋದು ನೀವೆಲ್ಲ ಗ್ಯಾಸ್ ಇರತ್ತೇನೋ. ಅದೇ ನಾವು ಕಟ್ಕೆ ಒಳ್ಳೆ, ನಾವು ಹಳ್ಳಿ ಮನೆಯವರು. ಒಂದೇ ಒಂದು ಇದ್ ಹಾಕಂತಾರೆ ಕೊಟ್ಬಿಟ್ಟು ಯಾಳು ಬಿಡೋದು. ಕಡಿಕೆ ಅದು ಹಿಡ್ದಾದ್ಮೇಲೆ ಒಂದು ಮೀನು ಹಿಡ್ದೆ, ಒಂದು ಮೀನು ಹಿಡ್ದೆ.
ಹಂಗೆ ಇವರು ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಜನನ ಆಗಿದೆ, ಮರಣದ ಡೇಟ್ ಬರ್ದ್ಬಿಡ್ತೀನಿ. ಆ ಗಾಣನ ಹಾಕ್ಬಿಡ್ತೀವಿ, ಹಿಂಗೆ ಹಿಡ್ಕೊಂಡು ಎತ್ತಿರು ನೋಡ್ತೀನಿ. ಫಸ್ಟಿಗೆ ಒಂದು ಹಿಡಿದ್ರು ಕಡಿಗೆ ನೋಡ್ತೀನಿ ಎರಡು ಒಟ್ಟಿಗೆ ಓದಿದ್ದು, ಎರಡು ಮುಂಡಕ್ಕೆ ಒಂದೊಂದು ಬಿದ್ದಿದ್ದು. ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ? ಪುಕ್ಸಟ್ಟೆ ಅಂತ. ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಎಸ್. ನಿನ್ನೆ ಯಾವ ದೊಡ್ಡ ನಿಂದಿಳು ಅಂತ ಯಾವ್ದು ಎಲ್ಲ ಚೆನ್ನಾಗಿ. ಅಂಗಡಿ ಹೊಂಟು, ಈಗ ಅಂಗಡಿ ಹೋಗೋಣ. ಓ ಮೇರಾ ಬಾಯಿಕ, ಓ ಮೇರಾ ಬಾಯಿಕ, ಓ ಮೇರಾ. ಬರ್ರಿ ಅಂಗಡಿ ಹೊಂಟೀವಿ ಈಗ. ಹಾಂ, ಅದೇ ಗಾಡಿ ಹೊಂಟೀವಿ. ಹೃದಯದ ಒಳಗೆ ಹೃದಯವಿದೆ, ಅವನಲ್ಲಿ ಅವಳ ಹೃದಯವಿದೆ. ಹೃದಯವು ಕಾವ್ಯ ಬರೆಯುತ್ತಿದೆ, ಕಾವ್ಯದ ಒಳಗೆ ಹೃದಯವಿದೆ. ಯಾವುದು ಈ ಹೃದಯ? ತಾಳ से ताल मिला, पहली पहली बार मिलाता है यही, सीने में फिर आग लगाता है. धीरे धीरे ಬಡ್ಡಿ ಮಕ್ಕಳು ಮದುವೆ ಮನೆ ಕೆಲಸ ಅಂತ ಹೇಳಿನಿ, 400 ರೂಪಾಯಿ ಇಸ್ಕೊಂಡ್ರು. ಕೊನೆಗೆ ಸಾಯಿಲೆ ಅಂತೇಳಿ ಕೊನೆ ನಾನು ಹಾಂ 800 ರೂಪಾಯಿ ಕೊಟ್ಟಿನಿ. ಮುಂದಿನ ತಿಂಗಳು 24 ಅಂತ 26ಕ್ಕೆ. ಹ್ಞೂ, ಈಗ ಅಂತ ಕೆಲಸ ಮನೆ ಎದುರು ಕ್ಲೀನ್ ಮಾಡಿಸೋದು. ಬಂದೆವು ಈಗ ಆಲ್ಮೋಸ್ಟ್ ಗಣಪತಿ ಇಟ್ಟಲ್ಲಿ ಬಂದೀವಿ ನೋಡ್ರಿ. ಹೌದಾ, ಇದು ಇಮಲ್ ಬೇಕಾ ನಿಮಗೆ? ಅಂಗಡಿ ಬಂದೀವಿ. ಅಜಯ್ ಬರ್ರಿ ನೋಡ್ರಿ, ನಮ್ಮದು ಹಳ್ಳಿ ಅಂಗಡಿ ಇವೆ. ನಾನು ಬಿಟ್ಟು ಇದನ್ನ ನಂಜುಡ ಹಾಕ್ಯಕ್ಕೆ ಹೋಗ್ಯಾರೆ, ನಾನು ಹೋಗ್ತಾ ಇದ್ದೀನಿ ಈಗ. ಬರ್ರಿ ಹೋಗೋಣ. ನಾನು ನೀನು ನಾನೊಂದು ಮುಗಿಯದ ಮೌನ, ನಾ ಹೇಗೆ ತಲುಪರೆ ನಿನ್ನ. ಓ, ಇಲ್ಲಿ ಆಗಿತ್ತಿದ್ದಾರೆ ನೋಡ್ರಿ, ಇವರಿಬ್ರು ನೋಡ್ರಿ, ಇವರು ಭಾಳ ನಂಜುಳ ಆಗ್ಯಾರ ಇವರು. ನಂಜೋಳ ಕಾಣಿಸುತ್ತೆ ಬಿಡು. ಫೈನಲಿ ಹೊಣ್ತು. ಈಗ ಅವರಲ್ಲಿದ್ದಾರೆ, ಹೊಂಟ್ವಿ. ನಮ್ಮ ರೋಡ್ ಬಸ್ ಸ್ಟ್ಯಾಂಡ್. ಅವರು ಬರ್ತಾ ಇದ್ದಾರೆ ಹಿಂದೆ, ನಾನು ಒಬ್ಬನೇ ಇದ್ದೀನಿ. ಹೆಲ್ಮೆಟು ಸೆಟ್ ಆಗ್ತಾಯಿಲ್ಲ, ಜಜ್ಜಾ ಗೊಜ್ಜ ಅಂತೈತಿ. ಫುಲ್ ಮಸ್ತ್ ಆಫ್ ರೋಡ್ ಗುರು. ಈಗ
ಫುಲ್ ಇದು ಸ್ಟೋನು, ಬಿಗ್ ಸ್ಟೋನ್. ಅಲ್ಲಿದ್ರಲ್ಲ ಅವ್ರದ್ದೇ ಮನೆ ಇದು, ಸೋಮಣ್ಣ ಅಂತೇಳಿ. ಹೆಲ್ಮೆಟ್ ಎಷ್ಟೆಷ್ಟು ಟೈಟ್ ಹಾಕ್ಕೊಂಡು ಕಳ್ಸಿ ಹೋಗ್ತಾ ಇತ್ತು. ಏನೋ ಕಂದಲೇ ಏನೇ ತಂಗಿ, ಬರ್ರಿ ಹೋಗೋಣ. ಹೆಲ್ಮೆಟ್ಟು ಗ್ಲಾಸ್ ಹಾಕೋಣ. ಈ ಹುಡುಗರು ಬತ್ನಿ ಅಂದ್ರೆ ಬರಲ್ಲ. ಇನ್ನು ಕಾಯೋಣ ಸ್ವಲ್ಪ ಹೊತ್ತು. ಬಂದಿಲ್ವಲ್ಲ ಇನ್ನು ಇವರು. ಬಂದರು ಗುರು, ಫೈನಲ್ಲಿ ಬಂದರು ಇವರು. ಹೆಲ್ಮೆಟ್ ಗ್ಲಾಸ್ ತಗೊಳ್ಳೋಣ. ಫುಲ್ ಮಬ್ಬು. ರೋಡ್ ನೋಡ್ರಿ, ನಮ್ಮೂರ್ದು ಮುಳುಗಡೆ ಅಂತ ಯಾಕೆ ಇದು ಮಾಡೋಣ, ಬ್ಯಾಕ್ ವಾಟರ್, ಹಿನ್ನೀರು ಪ್ರದೇಶಕ್ಕೆ ಹೋಗಿ ಫಿಶಿಂಗ್ ಮಾಡೋಣ, ಮೀನನ್ನು ಹಿಡಿಯೋಣ. ಬನ್ನಿ. ಬರ್ರಿ ಹೋಗೋಣ. ಫೈನಲಿ ನಮ್ಮದೊಂದು ಸೈಟ್ ಇದೆ, ಇಲ್ಲಿ ತೋರಿಸ್ತೀನಿ ನಿಮಗೆ. ಮೊನ್ನೆ JCP ಲೆವೆಲ್ ಮಾಡಿಸಿದ್ವಿ. ಇದೇ ಸೈಟ್ ನಮ್ಮದು, ನೋಡ್ಕೊಳ್ರಿ. ಇದು ಅಲ್ಲಿ ಶಿಷ್ಯ ಇದ್ದಾನಲ್ಲ, ಅವನ ಸೈಟ್ ಇದು. ಅದ್ರ ಪಕ್ಕದ ನಮ್ಮ ಸೈಟು. ಅವತ್ತು ನಂದು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿದ್ದಾರಲ್ಲ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಸ್ಕೊಳ್ರಿ. ಧನುಷ್ RTD ರೈಡರ್ ಅಂತಿದೆ. ಹೆಲ್ಮೆಟ್ ಫುಲ್ ಲೂಸ್ ಇದೆ, ಎಂತ ಮಾಡೋಕ್ಕೂ ವೀಡಿಯೋ ಸರಿ ಆಗ್ತಾಯಿಲ್ಲ. ಬನ್ನಿ ಹೋಗೋಣ ಸ್ನೇಹಿತರೆ. ಫುಲ್ ಮಸ್ತಾಗಿ ಒಂದು ಇದು ಏನದು ಆಫ್ ರೋಡ್ ಟಚ್ ಇದೆ ಅಂತ ಮಾಡಿದ್ದೀನಿ. ಯಾಕಂದರೆ ಮೊನ್ನೆ ಒಚ್ಚಿದ್ದೀನಿ. ಇವನು ಯಾಕೋ ಹಾರ್ನ್ ಹೊಡಿತಾ ಇದ್ದಾನೆ. ಈ ರೋಡನ್ನೇ ಮೊನ್ನೆ JCP ತಳಿಸಿದ್ದು. ಫುಲ್ ಗುಂಡಿ ಇತ್ತಿದ್ರಾಗೆ ಗುರು, ಕೌಸ್ತಿದೆ ಗುರು. ಈಗ ಫುಲ್ಲು ಸರಿ ಆಗಿಲ್ಲ. ಮೊನ್ನೆ ಕ್ಲೀನ್ ಮಾಡಿಸಿದ್ದು. ಈ ಸೀಸನಲ್ಲಿ ಫುಲ್ ಆಫ್ ರೋಡ್ ಟಚ್ ಇದೆ. ಫುಲ್ ಸೇಫ್ಟಿಯಿಂದ ಹೊಡಿಬೇಕು. ಬನ್ನಿ ಹೋಗೋಣ. ನಾನೇ ಕರೆದಿದ್ದಿದ್ದೆ ಬಹುಶಃ. ಫುಲ್ ಆಫ್ ರೋಡ್ ಟಚ್ ಗುರು ಇದು. ಫುಲ್ ಗುಂಡಿ. ಬನ್ನಿ ಸ್ನೇಹಿತರೆ. ಎಲ್ಲ ಹೋಗೋದು? ಕೆಳಗೆ ಹೋಗೋದು ಗಾಡಿ, ಕೆಳಗೆ ಹೋಗೋದು ಬಿಡ. ಹಾಂ 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 ನೋಡಿ ಸ್ನೇಹಿತರೆ, ಫುಲ್ ಮಸ್ತಾಗಿ ಆಫ್ ರೋಡು. ಈ ಥರ ಆಫ್ ರೋಡ್ ನಿಮ್ಗೆ ಯಾವ ರೈಡರ್ಸು ಮಾಡಿ ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ. ನಾವು ತೋರಿಸ್ತೀವಿ ನಿಮ್ಗೆ. ಬರ್ರಿ, ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ನೋಡಿರಿ, ಒತ್ತುವರಿ ಮಾಡ್ಕೊಂಡು ಜಾಗ ಇದು. ನೀವು ಆಫ್ ರೋಡ್ ಮಾಡ್ಬೇಕಾದ್ರೆ ಆ್ಯಕ್ಸಿಲೇಟ್ರ್ ಇದೆಯಲ್ಲ, ಆ್ಯಕ್ಸಿಲೇಟ್ರ್ ಬಂದುಬಿಟ್ಟು ನೀವು ಬೀರಿ ನಾರ್ಮಲ್ ರೋಡಾಗಿ ಕೊಟ್ಟಂಗೆ ಕೊಡೋಕೆ ಬರೋದಿಲ್ಲ. ಎಳ್ಕೊಂಡು ಹೋಗೋದು ಗಾಡಿ. ಆಫ್ ರೋಡ್ ಅಂದರೆ ಫುಲ್ ಡೌನಲ್ಲಿ ಡೀಪ್ ಇದೆ. ಇಲ್ಲಿ ಬ್ರೇಕ್ ಹಿಡಿದ್ರೂ ಇದೆಯಲ್ಲ, ಬ್ರೇಕು ನಿಲ್ಲೋದಿಲ್ಲ. ಇಲ್ಲಿ ಬ್ರೇಕು ಏನು ಮಾಡೋದು ನಿಲ್ಲೋದಿಲ್ಲ. ವಾವ್, ನೈಸ್ ವ್ಯೂ ಬ್ರೋ, ನೈಸ್ ವ್ಯೂ, ಸಖತ್ತಿದೆ. ಬನ್ನಿ ಒಳ್ಳೆ ಆಫ್ ರೋಡ್ ಮಾಡೋಣ. ಇದೊಂಥರ ಮೀನು ಹಿಡಿಯೋಕ್ಕೆ ಬಂದು ಆಫ್ ರೋಡ್ ಸ್ಟ್ರೆಚ್ಚೇ ಆಗಿಬಿಟ್ಟಿದೆ ಒಂಥರ. ನೈಸ್ ಬ್ರೋ. ಹಾಂ, ಓಕೆ. ಸೀದಾ ಹೋಗೋದಂತ ಹೇಳಿದ್ದಾರೆ. ಮೋಸ್ಟ್ಲಿ ನಾನು ಆಲ್ಮೋಸ್ಟ್ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಬಂದಿದ್ವಿ. ಆಲ್ಮೋಸ್ಟು ವೀಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಟ್ರೆಕ್ಕಿಂಗ್ ಮಾಡ್ಕೊಂಬಂದಿದ್ದೀವಿ.
ನಿಮ್ಗೆ ಈ ಥರ ವಿಡಿಯೋ ಆಲ್ಮೋಸ್ಟ್ ಯಾರೂ ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಆಫ್ ರೋಡ್ ಇದೆಯಲ್ಲ ಸ್ನೇಹಿತರೆ, ಯಾರೂ ತೋರಿಸೋದಿಲ್ಲ. ನಾವು ಈಗ ಏನಂದರೆ ನಾವು ನಿಮಗೆ ಇಲ್ಲಿ ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ, ಬಡವನ ಕಣ್ಣಲು ಬೆಳಕಾದರೆ ಅದು ಪ್ರೇಮವೇ, ಕೊರಳಿದು ಕಂಪಿಸಿ ಬೇಗೆಯಾದರೆ ಅದು ಪ್ರೇಮವೇ, ತಿರುವಲೇ ಆ ಪ್ಲೇಸನ್ನು ನಾನು ತೋರಿಸಿದ್ದಾರೆ ನಿಮಗೆ. ಈ ಪ್ಲೇಸನ್ನು ನಿಮಗೆ ಆ ಯೂಟ್ಯೂಬಲ್ಲೂ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ನಮಗೆ ಬಿಟ್ಟರೆ ಬೇರೆ ಔಟರ್ಸಿಗೆ ಅಷ್ಟು ಆಲ್ಮೋಸ್ಟ್ ಟೂರಿಸ್ಟ್ಗಳಿಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಬನ್ರಾ ಹಾಂ, ಅಲ್ಲಲ್ಲಿ ಹೋಗೋಣ ಬಾ, ಅಲ್ಲಿ ಹೋಗತ್ತೆ ಬಾರ ಬಾ, ಒಂದು ಸ್ವಲ್ಪ ಕೆಳಗೆ ಹೋಗತ್ತೆ ಬಾ, ಬರ್ರ ಅಲ್ಲಿ ಹೋಗತ್ತೆ. ಬಂದರು ನಮ್ಮ ಸ್ನೇಹಿತರು, ಹೊಸ ಗಾಡಿ ಅದು, ರೈಟ್ 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 ಥರ ಫನ್ ಇದೆ ಸ್ನೇಹಿತರೆ. ಇದು ಯಾರು ದುರ್ಗಾ ಶಿವಮೊಗ್ಗ ಸಾಗ್ರೆ 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 ಫೈನಲಿ ಆಫ್ಟರ್ ಸರ್ಚ್ ಮುಗಿಸ್ಕೊಂಡು ಬಂದ್ವಿ ಸ್ನೇಹಿತರೆ ಒಳಗೆ. ವಾ ನೈಸ್ ವ್ಯೂಸು, ಸಾಕಾತಿದ್ದೆ ಸ್ನೇಹಿತರೆ. ನೋಡ್ಕೊಳ್ಳಿ, ಗಾಡಿ ಕೆಳಗೆ ಇಳಿಸೋದಕ್ಕೆ ಆಗೋದಿಲ್ಲ. ಅಲ್ಲಿ ಹೋಗೋಣ ಬಂದ್ಬಿಟ್ಟು ಗಾಡಿ ಫುಲ್ ಗಲೀಜಾಗುತ್ತೆ. ಇಲ್ಲಿ ಹಾಕೋಣ, ತುಂಬ ಬಿಸಿಲಿದೆ, ಗಾಡೀಲಿ ಹಾಕೋದು ಸೇಫ್ ಅಂತ ಅನ್ಸತ್ತೆ ನನಗೆ. ಹಾಕಿ ನಿಮಗೆ ತೋರಿಸ್ತೀನಿ ನಮ್ಮ ಡಾರ್ಲಿಂಗ್ ವೈಟಿನ ತೋರಿಸ್ತೀನಿ ನಿಮಗೆ. ನಿನ್ನಂದ ನಿನ್ನಂದ ನಿನ್ನಂದವೇ ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು ಮಿಂಚು ನೋಡ್ರಿ, ಫೈನಲಿ ನಮ್ಮೂರು ಬ್ಯಾಕ್ ವಾಟ್ರ್ ಇದು. ಇಲ್ಲಿ ನಿಮ್ಗೆ ಯಾರಿಗೂ ತೋರ್ಸೋಕ್ಕೆ ಸಾಧ್ಯ ಇಲ್ಲ ಯೂಟ್ಯೂಬರ್ಸು. ಒಂದು ನಿಮಿಷ ಗುರು, ಬನ್ನಿ ಹೋಗೋಣ. ಗಾಣ ಬೀಸ್ತಾನೆ, ನೋಡ್ಕೊಳ್ರಿ ಗಾಣ ಬೀಸೋದು ಹೆಂಗಂತ. ಹಾಂ, ನಿನ್ಕಿಂತ ಅಡ್ಜಸ್ಟ್ ಮಾಡಿರ್ಬೋದು, ಆದರೆ ನಾವು ತೋರಿಸ್ಬೇಕಲ್ಲಪ್ಪ. ಬ್ಲಾಗ್ ಅಂದ್ರೆ ಮೇಲೆ ಬಿತ್ತ ಇವನೊಬ್ಬ ಇವನಿಗೆ ಎಲ್ಲೋ ತಂದ್ರೆ ಗೊತ್ತಾಗ್ತಿಲ್ಲ. ಇನ್ನಿಬ್ಬರು ಬರೋರು ಇದ್ದಾರೆ. ಇದೆಲ್ಲ ಡೇಂಜರ್ ಪ್ಲೇಸು, ನೈಟ್ ಹೊತ್ತು ಬರೋಕ್ಕೆ ಹೋಗ್ಬೇಡ್ರಿ. ನಿಮ್ಗೀಗ ಎಳೆಯೋ ಹೊತ್ತಿಗೆ ತೋರಿಸ್ತೀನಿ. ಮಿಸ್ ಆಗೈತಿ ಇವರಿಗೆ ಈಗ ಹಾಕಿದ್ದು. ಮತ್ತೊಂದು ಸುತ್ತ ರಿಪೀಟ್ ಮಾಡ್ತಾನೆ, ಅದನ್ನು ವೀಡಿಯೋ ಮಾಡೋದಿಲ್ಲ. ಎಂದಾತ್ರಿ ಫೈನಲಿ ನಿದ್ರೆ ಬರೋಕೆ ಹಿಡಿತು ಗುರು. ಹಂಗಾಗಿ ಹೊರಟೆ. ಡಾರ್ಲಿಂಗ್ ಇಲ್ಲೇ ಐತಿ, ಹೋಗೋಣ. ಫೈನಲಿ ಬ್ಯಾಕ್ ವಾಟ್ರಿಗೆ, ಶರಾವತಿ ಬ್ಯಾಕ್ ವಾಟ್ರಿಗೆ ಬಾಯ್ ಹೇಳೋಣ. ಹೋಗೋಣ ಸೀದಾ. ಇದೇ ಗಾಡಿ ಒಂದು ಒಬ್ಬನೇ ಇದ್ದೀನಿ, ಅವರೆಲ್ಲ ಅಲ್ಲೇ ಇದ್ದಾರೆ. ಬರ್ರಿ ಹೋಗೋಣ ಸ್ನೇಹಿತರೆ. ಫೈನಲಿ ಶರಾವತಿ ಬ್ಯಾಕ್ ವಾಟ್ರಿಗೆ ಟಾಟಾ ಬಾಯ್ ಹೇಳುವ ಸಮಯ ಬಂತು. ರಿಟರ್ನು ನಿಮಗೆ ಕೆಲವೊಂದು ಅಪ್ಪು ರೋಡ್ಸ್ಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಈಗ ಬನ್ನಿ ಹೋಗೋಣ. ಫುಲ್ ಫಾರೆಸ್ಟು.
ಹುಷಾರಾಗಿ ಬರ್ರಿ, ಇಲ್ಲಿ ಸ್ಕಿಡ್ ಆಗತ್ತೆ ಬೇರೆ. ನನಗೆ ಬರಬೇಕಾದ್ರೆ ಇದು ಕಬ್ರಿಸ್ತಾನ್ ಹಿಂದಿಲಿ ಹೇಳ್ಬೇಕಂದ್ರೆ. ಅಂದರೆ ಫೈನಲ್ ಒಂದು ಖುಷಿ ಅಂದರೆ ಪ್ಲೇಸ್ಗಳು ಚೆನ್ನಾಗಿವೆ, ನೋಡ್ಕೊಂಬಿಟ್ರಿ. ಫೈನಲ್ ಒಂದು ಸುತ್ತು ಪ್ಲೇಸ್ಗಳನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಗಿಡ ಎಲ್ಲ ಏನಿದೆಯಲ್ಲ, ಇದರಲ್ಲಿ ಒಂಥರ ಹಣ್ಣು ಬಿಡತ್ತೆ, ಮೇಲ್ಗಡೆ ಗಟ್ಟಿ, ಒಳಗಡೆ ಫುಲ್ ಒಂಥರ ಕ್ರೀಮಿ ಇರತ್ತೆ, ಸೂಪರಾಗಿರುತ್ತೆ. ಈ ರೋಡಲ್ಲೇ ನಾವು ಆಫ್ ರೋಡ್ ಸರ್ಚ್ ಮಾಡಿದ್ದು. ಸ್ಟ್ರೆಚ್ಚೋ ಏನೋ ಗುರು, ಗಾಡಿ ಹೊಡೆಯೋದ್ರಲ್ಲಿ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಏನೋ ನಿನ್ನ ಹೆಸರು? ಏನದು ಇದು ಗುರು, ನಮ್ಮ ಮಲೆನಾಡು ಅಂದರೆ ಇದು. ಬರ್ರಿ ಹೋಗೋಣ. ಓ ಗುರು, ಬೀಳ್ತಿದೆ ಗುರು. ಈಗ ಒಂದು ಕೈಯಲ್ಲಿ ಬ್ಯಾಲೆನ್ಸ್ ಮಾಡಕ್ ಹೋಗಿ ಅವನು ಸ್ವಲ್ಪ ನೀರ್ ಕೊಡ್ಸ್ರ, ನಾಲಿಗೆ ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಟ್ಟೈತೆ. ಬೇಕು, ಎಮರ್ಜೆನ್ಸಿ ಇದೆ, ಹಾಗಾಗಿ ನಿದ್ರೆ ಬೇರೆ ಬರ್ತಾ ಇದೆ. ನಿದ್ರೆ ಮಾಡ್ಕೊಂಡು ಸೀದಾ 6 ಗಂಟೆ ಬಸ್ಸಿಗೆ ಹೋಗೋಣ ಅಂತ ಎಸ್ಟಿಮೇಟ್ ಐತಿ. ನೋಡೋಣ ಏನಾಗತ್ತೆ. ಶಿವನೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರು, ಗುರುವೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರು ಅಂದಂಗೆ ಅಲ್ಲಿ ಇದು ಹೋಗುತ್ತೆ ಒಳಗೆ. ನಮಗೆ ತೋರಿಸಿರ್ತಾರೆ ಹೆಚ್ಚಿನದಾಗಿ ವ್ಲಾಗರ್ಸು, ಅಂದರೆ ನಾವೆಲ್ಲ ಅಷ್ಟೇನು ನಮಗೆ ವೀಡಿಯೋ ಮಾಡ್ಬೇಕಂತ ಖುಷಿ ಇದೆ. ನಮ್ಮ ವೀಡಿಯೋನ ಯಾರು ಜಾಸ್ತಿ ಜನ ನೋಡೋದೇ ಇಲ್ಲ, ಹಾಗಾಗಿ. ಓ ಗುರು, ಏನು ಗುರು ಇದು, ಫುಲ್ ಸ್ಕಿಡ್ ಆಗತ್ತೆ. ಅಯ್ಯಯ್ಯೋ, ವೀಡಿಯೋ ಹಾಗೆ ಮಾಡ್ತೀನಿ ನೋಡ್ರಿ. ಹಿಂಗೆ ಮಾಡೋಣ ಅಲ್ಲಿ ತನಕ. ಗಾಡಿ ಮಾತ್ರ ಸೈಕ್ ಆಗತ್ತೆ ಗುರು, ಈಗ ನಿಲ್ಲಿಸ್ಕೊಂಡು ಆಫ್ ರೋಡಿಂಗ್ ಮಾಡೋದಕ್ಕೆ ಮಾತ್ರ. ಜಂಪ್ ಇದ್ದರೂ ಬೆನ್ನಿಗೆ ಏಟ್ ಆಗೋದಿಲ್ಲ ಅಷ್ಟು. ಬನ್ನಿ ಎಲ್ಲ ನೋಡ್ರಿ ಗುರು, ಜಾನುವಾರು ಮೇಯೋ ಜಾಗಗಳು ಪಾಪ ಏನು ಮಾಡ್ತಾರೆ ಹೇಳಿ. ಎಲ್ಲದಕ್ಕೂ ನಾವು ಬೇಲಿ ಹಾಕೊಂಡಿದ್ರೆ ಬೇಲಿ ಹಾಕ್ಕೊಳ್ಬೇಕು. ಯಾವ ಜಾಗಕ್ಕಂದರೆ ತುಂಬ ಇದಾಗಿರುತ್ತಲ್ಲ ಅಂಥ ಪ್ಲೇಸ್ಗಳಿಗೆ ಮಾತ್ರ ಮನೆ ಕಟ್ಟಿ ಇದು ಮಾಡಬೇಕಂದ್ರೆ ಇಷ್ಟೆಲ್ಲ ಜಾಗ ಹಾಕೊಳ್ಬಾರ್ದು ಯಾರು. ಹೇಳೋದಂತಾದ್ರೆ ಪಾಪ ಮೂಗು ಪ್ರಾಣಿಗಳು ಎಲ್ಲಿಗೆ ಹೋಗ್ತವೆ, ಹೌದಾ? ಏನೋ ಪಂಪಿಂಗ್. ಫೈನಲಿ ಊರೊಳಗೆ ಬಂದೆ. ಮನೆ ಹತ್ರ ಹೋಗಿ ಊಟ ಮಾಡಿಬಿಟ್ಟು ಮಲ್ಕೊಂಡು ಸ್ನಾನ ಮಾಡಿ ಎದ್ದು ಹೋಗ್ಬೇಕು. ಕೋಳಿ ಮರಿ ಹೋಗತ್ತಿವರು. ಬಸ್ಸಿಲ್ಲ, ಯಾವುದೂ ಇಲ್ಲ ನಮ್ಮೂರು. ಓಯ್ ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋಗೆ.